ನಿಮಗೆ ಕ್ಯಾಲ್ಕುಲೇಟ್ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಬರುತ್ತೆ. ಮತ್ತು ನೀವು ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ನ ಖಂಡಿತ ಪೇ ಮಾಡಿ, ಡಿಲೇ ಮಾಡಬೇಡಿ, ಯಾಕಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಮಸ್ತೆ ನೆಲಮಂಗಲ, ಇವತ್ತು ನಾನು ಸರ್ ಜೊತೆ ಮಾತಾಡ್ತಾ ಇದ್ದೀನಿ. ಖಾತಾ ಬಗ್ಗೆ ಎಷ್ಟೋ ಡೌಟ್ಸ್ ಬಂದಿತ್ತು ಸರ್. ಸೊ ಲಾಸ್ಟ್ ಟೈಮು ನೀವು ಹೇಳಿದ್ದನ್ನ ತುಂಬ ಹೆಲ್ಪ್ ಆಯಿತು. ಈಗ ಹೊಸ ಡೇಟ್ ಬರ್ತಾ ಇದೆ, ಏಪ್ರಿಲ್ 8 ತನಕ 5% ರಿಬೇಟ್ ಸಿಗ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರಿಗೂ ನಮಸ್ಕಾರ. ನಮ್ಮ ನೆಲಮಂಗಲ ನಗರಸಭೆ ವ್ಯಾಪ್ತಿಯಲ್ಲಿನ ಎಲ್ಲ ಸ್ವತ್ತಿನ ಮಾಲೀಕರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ 2025-26ನೇ ಸಾಲಿನ ಆಸ್ತಿ ತೆರಿಗೆ ಪಾವತಿಸುವ ಸಂಬಂಧ ಸರ್ಕಾರದ ನಿರ್ದೇಶನದಂತೆ ಈ ತಿಂಗಳು ನೀವು ಪಾವತಿಸಿದಲ್ಲಿ 5% ನಿಮಗೆ ರಿಬೇಟ್ ಅವಕಾಶ ಇದೆ. ಸೊ ಮುಂದಿನ ತಿಂಗಳು ನಿಮಗೆ ಯಾವುದೇ ರೀತಿಯಾದಂಥ ದಂಡ ಇರೋದಿಲ್ಲ. ಜೂನ್ ನಂತರ ನಿಮಗೆ ಪ್ರತಿ ತಿಂಗಳು 2% ದಂಡ ನಿಮ್ಮ ಆಸ್ತಿ ತೆರಿಗೆ ಮೇಲೆ ವಿಧಿಸಲಾಗ್ತದೆ. ಆದ್ದರಿಂದ ನಾನು ಎಲ್ಲ ಸ್ವತ್ತಿನ ಮಾಲೀಕರಿಗೆ ಕೇಳೋದಿಷ್ಟೇ ಏನಂತಂದರೆ, ತಾವು ಏಪ್ರಿಲ್ ತಿಂಗಳಿನಲ್ಲಿ ತಮ್ಮ ಸ್ವತ್ತಿನ ತೆರಿಗೆಯನ್ನು ಪಾವತಿಸಿ ಸರ್ಕಾರ ನೀಡಿರ್ತಕ್ಕಂಥ ಈ 5% ರಿಬೇಟ್ನ ತಾವು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಈ ಮೂಲಕ ಕೇಳ್ತೇನೆ. ಸೊ ಆಗಲೇ ತಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಸರ್ಕಾರ ನಿರ್ದೇಶನದಂತೆ ಖಾತಾ ಆಂದೋಲನ ಕಾರ್ಯಕ್ರಮವನ್ನು ನಾವು ನೆಲಮಂಗಲ ನಗರಸಭೆ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಸೊ ಇದಕ್ಕೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ಬರ್ತಾ ಇದೆ. ಸೊ ಸರ್ಕಾರ ನಿರ್ದೇಶನದಂತೆ ಅಧಿಕೃತ ಮತ್ತು ಅನಧಿಕೃತ ಆಸ್ತಿಗಳನ್ನು ನಾವು ನೀಡ್ತಾ ಬರ್ತಾ ಇದ್ದೀವಿ. ಸೊ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ, ಇದುವರೆಗೂ ಯಾರು ಸ್ವತ್ತಿನ ಮಾಲೀಕರು ತಮ್ಮ ಆಸ್ತಿಗಳಿಗೆ ಅಧಿಕೃತ ಅನಧಿಕೃತ ಖಾತೆಯನ್ನು ಅಂದರೆ ಬಿ ಖಾತೆಯನ್ನು ಪಡೆದಿಲ್ಲ, ಅವರು ಆದಷ್ಟು ಬೇಗ ನಮ್ಮ ಕಚೇರಿಗೆ ಬಂದು ಯಾರನ್ನೂ ಸಂಪರ್ಕಿಸದೆ, ಮಧ್ಯವರ್ತಿಗಳನ್ನು ಸಂಪರ್ಕಿಸದೆ ನೇರವಾಗಿ ಕಚೇರಿಗೆ ಬಂದು ತಮ್ಮ ಅರ್ಜಿಗಳನ್ನು ನೀಡಿ ಖಾತೆಗಳನ್ನು ಪಡೆದುಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ಕೇಳ್ಕೊಳ್ತೇನೆ. ಸೊ ಇದ್ರ ಜೊತೆಗೆ ಕಂದಾಯ ಪಾವತಿ ಮಾಡೋದಕ್ಕೆ ನಮ್ಮ ಕಚೇರಿಗೆ ಬರುವಂಥ ಅವಶ್ಯಕತೆ ಏನಿಲ್ಲ. ತಾವು ಸಹ ಮನೆಯಲ್ಲೇ ಕುಳಿತುಕೊಂಡು ತಮ್ಮ ಆಸ್ತಿಗೆ ಸಂಬಂಧಪಟ್ಟಂತೆ ತೆರಿಗೆಯನ್ನು ಪಾವತಿ ಮಾಡ್ಬೋದು. ಸೊ ಇದು ಈಗಾಗಲೇ ತಾವು ನಮ್ಮ ಕಚೇರಿಯಿಂದ ಹಿಂದಿನ ವರ್ಷ ಕಂದಾಯವನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ತಗೊಂಡು ಹೋಗಿದ್ರೆ, ಹಿಂದಿನ ವರ್ಷ ಕಂದಾಯವನ್ನು ಪಾವತಿ ಮಾಡಿದರೆ ಅದನ್ನು ವೆಬ್ಸೈಟಲ್ಲಿ ಹೋಗಿ ತಾವೇ ಮನೆಯಲ್ಲಿ ಅದನ್ನು BBPS ಮೂಲಕ ಅಂದರೆ ಫೋನ್ಪೇ, ಗೂಗಲ್ ಪೇ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಪಾವತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸೊ ಅದನ್ನು ತಾವು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಓಕೆ ಸರ್, ಈಗ ನಾನು ಆನ್ಲೈನಲ್ಲಿ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ, ಯಾವ ಥರ ಪೇ ಮಾಡಬೇಕು. ಸೊ ಯಾವ ವೆಬ್ಸೈಟಲ್ಲಿ ಹೇಗೆ ಮಾಡೋದು ಅಂತ? ಅದು ತಾವು ಗೂಗಲಲ್ಲಿ ಹೋಗಿ ನೆಲಮಂಗಲ ಸಿಟಿ MRC.gov.in ಅಂತ ಸರ್ಚ್ ಮಾಡಿದರೆ ಅಲ್ಲಿ ನಮ್ಮದು ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ. ಸೊ ಆ ವೆಬ್ಸೈಟಲ್ಲಿ ನೀವು ಕೆಳಗಡೆ ಸಿಟಿಜನ್ ಸರ್ವಿಸ್ ಅಂತ ಇರುತ್ತೆ. ಸೊ ಆ ಸಿಟಿಜನ್ ಸರ್ವಿಸನ್ನು ಕ್ಲಿಕ್ ಮಾಡಿದರೆ ನಿಮ್ಗೆ ಅಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಅಂತ ಒಂದು ಐಕಾನ್ ಕಾಣಿಸುತ್ತೆ. ಆ ಪ್ರಾಪರ್ಟಿ ಟ್ಯಾಕ್ಸ್ ಐಕಾನ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಕ್ಯಾಲ್ಕುಲೇಟ್ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಬರುತ್ತೆ. ಸೊ ನೀವು ಅದನ್ನು ಕ್ಲಿಕ್ ಮಾಡಿದರೆ ಈ ಥರ ಒಂದು ಶೀಟ್ ಬರುತ್ತೆ ನಿಮಗೆ ಇಲ್ಲಿ. ಸೊ ಇಲ್ಲಿ ನೀವು ಇಯರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವೇನಾದರೂ ಹಿಂದಿನ ವರ್ಷ ಕಟ್ಟಿರಲಿಲ್ಲ ಅಂತಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಪ್ರೆಸೆಂಟ್ ಇಯರ್ ಕಟ್ಟಬೇಕು ಅಂದರೆ ನೀವು 25-26 ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಪ್ರಾಪರ್ಟಿ ಅದು ವೆಕೆಂಟ್ ಸೈಟಾ ಅಥವಾ ಬಿಲ್ಡಿಂಗ್ಸ್ ಅಂತಂದರೆ ಅಲ್ಲಿ ಆಪ್ಷನ್ಸ್ ಇರುತ್ತೆ, ನೀವು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾವು ಯಾವುದಾದ್ರೂ ಒಂದು ಬಿಲ್ಡಿಂಗ್ಸಿಗೆ ಹೋಗೋಣ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀರಾ ವಾರ್ಡ್ ಸಂಖ್ಯೆ, KMRP ವಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಸೊ ಇಲ್ಲಿ ಬ್ಲಾಕ್ ಅಂತ ಇರುತ್ತೆ. ಈ ಬ್ಲಾಕಲ್ಲಿ ನೀವು ಹಿಂದೆ ನಮ್ಮಲ್ಲಿ ಕ್ಯಾಲ್ಕುಲೇಟ್ ಶೀಟ್ ಇರುತ್ತಲ್ಲ, ಸೊ ಅದರಲ್ಲಿ ನೀವು ನೋಡಿಕೊಂಡು ಅದರಲ್ಲಿ ನಿಮ್ದು ಯಾವ ಬ್ಲಾಕಿಗೆ ಬರುತ್ತೆ ಅಂತ ನೀವು ಆ ಬ್ಲಾಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು ತಗೊಳಪ್ಪ ಒಂದು ಸೊ ಇಲ್ಲಿ ಬ್ಲಾಕ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಸ್ಟ್ರೀಟ್ ನೇಮ್ ಬರುತ್ತೆ. ಸೊ ಇಲ್ಲೂ ಸಹ ನಮ್ಮ ಶೀಟನ್ನು ನೋಡಿಕೊಂಡು ಅಲ್ಲಿ ನಿಮ್ಮ ಯಾವುದು ಬರುತ್ತೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಇದು ವೆರಿ ಇಂಪಾರ್ಟೆಂಟು. ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗೋದೇ ಇಲ್ಲಿ ನಿಮ್ಮ ಸ್ಟ್ರೀಟ್ ಮೇಲೆ, ಸ್ಟ್ರೀಟ್ ರೋಡ್ ಆಧಾರದ ಮೇಲೆ. ಯಾಕೆಂತಂದರೆ ಸಬ್ ರಿಜಿಸ್ಟರ್ ಅವ್ರ ಗೈಡೆನ್ಸ್ ವ್ಯಾಲ್ಯೂ ಫಿಕ್ಸ್ ಆಗಿರೋದು ಇದ್ರ ಆಧಾರದ ಮೇಲೆ. ಸೊ ನೀವು ಅದನ್ನು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟು ನಿಮ್ಮ ಅಲ್ಲಿ ಪ್ರಾಪರ್ಟಿ ಹೌಸ್ ನಂಬರ್ ಅಂತ ಏನಿರುತ್ತೆ ಅದನ್ನು ನಿಮ್ಮ ಪ್ರಾಪರ್ಟಿ ನಂಬರ್ ಹಾಕಬೇಕಾಗುತ್ತೆ ಅಲ್ಲಿಗೆ. ಸೊ ಈ ಕಡೆ ಅಸೆಸ್ಮೆಂಟ್ ನಂಬರು ಸೇಮ್ ಪ್ರಾಪರ್ಟಿ ನಂಬರ್ನೇ ನೀವು ಹಾಕೋಬೇಕಾಗುತ್ತೆ ನೀವು. ಸೊ ಇಲ್ಲಿ ನಿಮ್ಮ ಸ್ವತ್ತಿನ ವಿಳಾಸ ಅಂದರೆ ನಿಮ್ಮ ಪ್ರಾಪರ್ಟಿ ಇರ್ತಕ್ಕಂಥ ವಿಳಾಸವನ್ನು ನೀವು ಅಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಪಿನ್ ಕೋಡ್, ನೆಲಮಂಗಲ ನಗರಸಭೆ ಪಿನ್ ಕೋಡ್ ಹಾಕೊಳ್ಳಿ. ಇಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕರೆಕ್ಟಾಗಿ ನಮೂದು ಮಾಡಬೇಕಾಗುತ್ತೆ. ಯಾಕೆಂದರೆ BBPS ಮಾಡೋದ್ರಿಂದ ಆ ನಂಬರಿಗೆ OTP ಮತ್ತು ಬರೋದ್ರಿಂದ ಆ ಮೊಬೈಲ್ ನಂಬರನ್ನು ನೀವು ಸರಿಯಾಗಿ ನೋಡಿ ನಮೂದು ಮಾಡಬೇಕು. ಸೊ ಇಲ್ಲಿ ನಿಮ್ಮ ಪ್ರಾಪರ್ಟಿ ಓನರ್ ಹೆಸರು ಇದ್ದರೆ ಅಲ್ಲಿ ಪ್ರಾಪರ್ಟಿ ಓನರ್ ಹೆಸರನ್ನು ನೀವು ಮಾಡ್ಕೋಬೇಕಾಗುತ್ತೆ. ಸೊ ಓನರ್ ಹೆಸರು 2-3 ಇತ್ತು ಅಂತಂದರೆ, ಏನಾದ್ರು ಜಂಟಿಲ್ ಇತ್ತು ಅಂತಂದರೆ ನಿಮಗೆ ಹಾರ್ಡ್ ಓನರ್ ಅಂತ ಇರುತ್ತೆ, ಅಲ್ಲೂ ಸಹ ನೀವು ಅದನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಜಂಟಿ ಇದ್ದರೆ, ಜಾಯಿಂಟಲ್ಲಿ ಇದ್ದರೆ ಅದನ್ನು ನೀವು ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮದು ಟೋಟಲ್ಲು ಪ್ರಾಪರ್ಟಿದು ಮೆಜರ್ಮೆಂಟು ಇಲ್ಲಿ ಹಾಕಬೇಕಾಗುತ್ತೆ. 30-40 ಮೆನ್ಷನ್ ಮಾಡಿದರೆ ಅದು ಟೋಟಲ್ ನಿವೇಶನದು ಮೆಜರ್ಮೆಂಟ್ ಬರುತ್ತೆ. ಸೊ ಇಲ್ಲಿ ನಿಮ್ಮದು ಕಾರ್ನರ್ ಸೈಟಾ
ಅಂತ ಏನಾದರೂ ಇದ್ರೆ ಕಾರ್ನರ್ ಸೈಟ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಥವಾ ನಿಮ್ಮದು ಅನ್ಲಾಫುಲ್ ಸೈಟ್ ಅಂದರೆ ಅನಧಿಕೃತ ಆಸ್ತಿಗಳಿಗೆ ಅದು ಆದರೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಇನ್ನು ಮಾಜಿ ಸೈನಿಕರು, ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ 50% ರಿಬಿಟ್ ಅವಕಾಶ ಇರುತ್ತೆ. ಸೊ ಅವ್ರ ಪ್ರಾಪರ್ಟಿಗೆ, ಸೊ ಅವರು ನೀವೇನಾರು ಇತ್ತು ಅಂದರೆ ಆ ಮಾಜಿ ಸೈನಿಕ ಆಪ್ಷನ್ಸ್ ಕ್ಲಿಕ್ ಮಾಡ್ಕೋಬೋದು. ಸೊ ಇನ್ನು ನೀವು ಇಲ್ಲಿ ಬಿಲ್ಡಿಂಗ್ಸ್ ಕ್ಲಿಕ್ ಮಾಡಿರೋದ್ರಿಂದ ನೀವು ಇಲ್ಲಿ ಬಿಲ್ಡಿಂಗ್ನ ಫ್ಲೋರ್ ಏರಿಯಾನ ನೀವು ಇಲ್ಲಿ ಮೆನ್ಷನ್ ಮಾಡ್ಕೋಬೋದು. ಗ್ರೌಂಡ್ ಫ್ಲೋರು 0 ಇಂದ ಇಟ್ಕೊಂಡು ನಿಮ್ಮದು 1 2 3 4 5 ಅದನ್ನು ಮೆನ್ಷನ್ ಮಾಡ್ಕೊಂಬರ್ಬೇಕಾಗುತ್ತೆ. ಸೊ ಅಲ್ಲಿ ನಿಮ್ಮ ಅಂತಸ್ತಿನ ಎಷ್ಟು ನೀವು ರೆಸಿಡೆನ್ಷಿಯಲ್ ಯೂಸ್ ಮಾಡ್ಕೊಳ್ತಿದ್ದೀರಾ ಅಥವಾ ಕ್ಲಿಕ್ ಮಾಡಪ್ಪ ಅಲ್ಲಿ ಕಮರ್ಷಿಯಲ್ಲ ಅಥವಾ ಇಂಡಸ್ಟ್ರಿಯಲ್ಲ ಅಂತ ಅಲ್ಲಿ ನೀವು ತಗೋಬೇಕಾಗುತ್ತೆ, ಯಾವ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ತಿದ್ದೀರಾ. ನೆಕ್ಸ್ಟು ಬಿಲ್ಡಿಂಗ್ ಯಾವ ಇಯರ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ಅಲ್ಲಿ ನೆಕ್ಸ್ಟ್ ತಗೊಳ್ತೀರಾ. ಅಲ್ಲಿ ಯಾವ ಇಯರ್ ನೀವು ಕನ್ಸ್ಟ್ರಕ್ಷನ್ ಮಾಡಿದ್ದೀರಾ ಬಿಲ್ಡಿಂಗ್ನ, 2020ನ ಅಥವಾ ಯಾವ ಇಯರ್ ನಿಮ್ಮದು ಮಾಡ್ಕೊಂಡಿದ್ದೀರಾ ಅಂತ. ಸೊ ನೆಕ್ಸ್ಟು ಅಲ್ಲಿ ನಿಮಗೆ ಏನಿದೆ ಅಂತ ಈ ಥರ ನಮ್ಮದು ಟೋಟಲು 6 ಐಟಮ್ಸ್ ಇರುತ್ತೆ ನಮ್ಮದು. ನಿಮ್ಮ ಮನೆಗೆ ಉಪಯೋಗಿಸಿರ್ತಕ್ಕಂಥದ್ದು ರೂಫು ಕಾಂಕ್ರೀಟಾ ಅಥವಾ ಗ್ರಾನೈಟಾ ಅಥವಾ ಮೊಸೈಕಾ ವಿಟ್ರಿಫೈಡಾ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಡಿಪೆಂಡ್ ಅಪಾನ್ ಇದ್ರ ಮೇಲೇ ನಿಮ್ಮ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇದಾದ ನಂತರ ನೆಕ್ಸ್ಟ್ ಟೋಟಲ್ಲು ಎಷ್ಟು ಬಿಲ್ಡಪ್ ಏರಿಯಾ ಅದನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೀವು ಅಲ್ಲಿ ನಿಮ್ಮದು ಬಿಲ್ಡಪ್ ಏರಿಯಾ ಎಷ್ಟಾಗಿದೆ ಅಂತ. ಸೊ ಆಕ್ಯುಪೆನ್ಸಿ ನೀವೇ ಸ್ವಂತ ಉಪಯೋಗಿಸ್ತಿದ್ದೀರಾ ಅಥವಾ ಅದನ್ನು ರೆಂಟಿಗೆ ಕೊಟ್ಟಿದ್ದೀರಾ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕೆಲವೊಂದು ಗ್ರೌಂಡ್ ಫ್ಲೋರಲ್ಲಿ ಬಾಡಿಗೆ ಕೊಟ್ಟಿರ್ತೀರಾ, ಫಸ್ಟ್ ಫ್ಲೋರಲ್ಲಿ ನೀವು ವಾಸ ಇರ್ತೀರಾ. ಸೊ ಅದು ನಿಮ್ಮ ಯಾವ್ದು ಇದ್ದೀರಾ ಅಂತ ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟು ಅಲ್ಲಿ ನಿಮಗೆ ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಅಂತ ಬರುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಿದರೆ ಒಂದು ನೀವು ಇದುವರೆಗೆ ಎಂಟ್ರಿ ಮಾಡಿರೋದೆಲ್ಲ ಅಲ್ಲಿ ತೋರಿಸುತ್ತೆ. ಸೊ ಅಲ್ಲಿ ಒಂದು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗಿ ನಿಮಗೆ ಬರುತ್ತೆ. ನಿಮಗೆ ಅದನ್ನು ನೀವು ಬೇಕಾದರೆ ವೆರಿಫೈ ಮಾಡಿಕೊಂಡು ಬೇಕಾದರೆ ಅದನ್ನು ಮಾಡಿಫೈ ಮಾಡ್ಕೋಬೋದು. ನೀವು ಏನಾದ್ರು ಚೇಂಜಸ್ ಏನಾದರೂ ಇತ್ತು ಅಂತಂದರೆ. ಸೊ ಸರಿ ಇತ್ತು ಅಂತಂದರೆ ನೀವು ನಮೂನೆ 2 ಅಂತ ಒಂದು ಪ್ರಿಂಟ್ ಫಾರ್ಮನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಪ್ರಾಪರ್ಟಿ ಕ್ಯಾಲ್ಕುಲೇಟ್ ಶೀಟ್ ಬರುತ್ತೆ. ಸೊ ಈ ಥರ. ಸೊ ಇದು ನಿಮ್ಮ ರೆಫರೆನ್ಸಿಗೆ ಇದು. ಇದರಲ್ಲಿ ಬೇಕಾದರೆ ನೋಡ್ಕೋಬೋದು ನೀವು ಏನಾದ್ರು ಚೇಂಜಸ್ ಏನಾದರೂ ಇತ್ತು ಅಂತಂದರೆ. ಸೊ ಇದಾದ ನಂತರ ನೆಕ್ಸ್ಟ್ ಬ್ಯಾಕ್ ಬರಪ್ಪ. ಬ್ಯಾಕ್ ಇಲ್ಲಿ ಆನ್ಲೈನ್ ಪಾವತಿ ಅಂತ ಇದೆ, ಮತ್ತು 2 ಥರ ಅವಕಾಶ ಇದೆ, ಒಂದು ಆಫ್ಲೈನ್ ಮತ್ತು ಆನ್ಲೈನ್ ಅಂತ. ಸೊ ನೀವು ಆನ್ಲೈನ್ ಪೇಮೆಂಟ್ ಕ್ಲಿಕ್ ಮಾಡಿದರೆ ನಿಮ್ಗೆ ಅಲ್ಲಿ BBPS ಅಂತ ಬರುತ್ತೆ. BBPS ಅಂದರೆ ಭಾರತ್ ಬಿಲ್ ಪೇಮೆಂಟ್ ಸರ್ವಿಸ್ ಅಂತ. ಅಂದರೆ ನೀವು ಫೋನ್ಪೇ, ಗೂಗಲ್ ಪೇ ಈ ಥರ ಯಾವುದಾದ್ರೂ ಆನ್ಲೈನಲ್ಲಿ ಪೇ ಮಾಡೋದಕ್ಕೆ ಅವಕಾಶ ಇದೆ. ಅದು ಲಿಮಿಟ್ 1 ಲ್ಯಾಕ್ವರೆಗೂ ಅಷ್ಟೇ. ಸೊ ನಿಮ್ಮ ಪ್ರಾಪರ್ಟಿ ಇದು ಟ್ಯಾಕ್ಸ್ ಏನಾದರೂ 1 ಲ್ಯಾಕ್ ಒಳಗಿತ್ತು ಅಂದರೆ ನೀವು BBPSಗೆ ಹೋಗೋ ಅವಕಾಶ ಇದೆ. ಅದರ್ವೈಸ್ ನೀವು ಇಲ್ಲ ಅಂತಂದರೆ ಖಜಾನೆ 2 ಕ್ಲಿಕ್ ಮಾಡ್ಕೊಳ್ಬೇಕಾದ್ರೆ ನೀವು ಮೋರ್ ದೆನ್ 1 ಲ್ಯಾಕ್ ಇತ್ತು ಅಂದರೆ ಅಲ್ಲಿ ಬೇಕಾದ್ರೆ ಮಾಡಬೇಕಾಗುತ್ತೆ. ಸೊ ಅದನ್ನಾದ ನಂತರ ನೀವು ಆನ್ಲೈನ್ ಪಾವತಿ ಕ್ಲಿಕ್ ಮಾಡಿದರೆ ಸೊ ಒಂದು ಇದು ಆಫ್ಲೈನ್. ಇದು ಆಫ್ಲೈನ್ ಕ್ಲಿಕ್ ಮಾಡಿಕೊಂಡು ನೀವು ಬೇಕಾದ್ರೆ ಇದನ್ನು ಪ್ರಿಂಟ್ಔಟ್ ತೊಗೊಬಂದು ನಮ್ಮ ಆಫೀಸಿಗೆ ಕಟ್ಟಿ ಬೇಕಾದರೆ ನೀವು ಸೆಲೆಕ್ಟ್ ಮಾಡ್ಕೊಂಡು HDFC ಬ್ಯಾಂಕ್ ಅಂತೆಲ್ಲ ಸೆಲೆಕ್ಟ್ ಮಾಡಿಕೊಂಡು ನೀವು ನಮ್ಮ ಆಫೀಸಿಗೆ, ಇಲ್ಲೇ ನಮ್ಮ ಬ್ಯಾಂಕ್ ಆಫೀಸ್ ಆವರಣದಲ್ಲೇ ನಾವು ಕೌಂಟ್ರು ಓಪನ್ ಮಾಡಿಸೋಕ್ಕೆ ಹೇಳಿದ್ದೀವಿ, ಅಲ್ಲಿ ಬೇಕಾದರೆ ನೀವು ಬಂದು ಪೇ ಮಾಡ್ಬೋದು. ಇಲ್ಲ ಬ್ಯಾಕ್ ಬರ್ಪ BBPS ಅಲ್ಲಿ ನಿಮಗೆ BBPS ಆನ್ಲೈನ್ ಪೇಮೆಂಟಲ್ಲಿ ಕ್ಲಿಕ್ ಮಾಡು. ಇಲ್ಲಿ ಬಂದು BBPS ಕ್ಲಿಕ್ ಮಾಡ್ಕೊಂಡ ನಂತರ ಓಪನ್ ಮಾಡಿ. ನಿಮಗೆ ಈ ಥರ ಈ ಸ್ವೀಕೃತಿ ನಿಮಗೆ ಚಲನ್ ಜನರೇಟ್ ಆಗುತ್ತೆ. ಸೊ ಚಲನ್ ಕೊಟ್ಟು ಚೆಕ್ ಮಾಡ್ಕೋಬೋದು. ಬೇಕಾದ್ರೆ ಈ ಥರ ಚಲನ್ ಬರುತ್ತೆ ನಿಮಗೆ. ಅದು ನಿಮ್ಮ ರೆಫರೆನ್ಸಿಗೆ ಇಟ್ಕೊಳ್ಳೋದಕ್ಕೆ ಅದು. ಸೊ ಬ್ಯಾಕ್ ಬಾ. ಇಲ್ಲ ಅಂದರೆ ಡೈರೆಕ್ಟ್ ನೀವು ಬೇಕಾದರೆ ಫಸ್ಟ್ ಬಾ ಇದು ಜನರೇಟ್ QR ಕೋಡ್. ಸೊ ನೀವು QR ಕೋಡ್ನ ಬೇಕಾದರೆ ನೀವು ಜನರೇಟ್ ಮಾಡಿಕೊಂಡು ಈಗ ನೇರವಾಗಿ ನಿಮ್ಮ ಮೊಬೈಲಲ್ಲಿ ಫೋನ್ಪೇ, ಗೂಗಲ್ ಪೇ ಇದು ಮಾಡ್ಬೋದು. ಇಲ್ಲಿ ನಿಮ್ಮ ಆಗಲೇ ಹೇಳಿದ್ನಲ್ಲ ಆ ಚಲನ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ನೀವು ಇಲ್ಲಿ. ಸೊ ಎಂಟ್ರಿ ಮಾಡೋದು ಡೌನ್ಲೋಡಲ್ಲಿ ಇತ್ತಲ್ಲ. ಕ್ಲಿಕ್. ಇಲ್ಲಿ ಆಗಲೇ ನಿಮ್ಮ ಮೊಬೈಲ್ ನಂಬರ್ನ ಯಾವುದು ನಿಮ್ಮದು OTP ಬರೋವಂಥದ್ದು ಅಥವಾ ನಿಮ್ಮದು ಫೋನ್ಪೇ, ಗೂಗಲ್ ಪೇ ಯಾವ್ದು ಮಾಡ್ತೀರಾ ಆ ನಂಬರನ್ನು ಮಾಡಿದರೆ ಅದರಲ್ಲಿ ನಿಮಗೆ ಒಂದು OTP ಬರುತ್ತೆ. ಸೊ ಆ OTPನ ಎಂಟ್ರಿ ಮಾಡಿದರೆ ಇಲ್ಲಿ QR ಕೋಡ್ ಜನರೇಟ್ ಆಗುತ್ತೆ. ಇಲ್ಲಿ QR ಕೋಡ್ ಬರುತ್ತೆ. ಈ QR ಕೋಡ್ನ ನಿಮ್ಮ ಯಾವುದು OTP ಬಂದಿರುತ್ತಲ್ಲ ಆ ಮೊಬೈಲ್ಗೆ ಹೋಗ್ಬಿಟ್ಟು ಅಲ್ಲಿ ಫೋನ್ಪೇ, ಗೂಗಲ್ ಪೇ ಅಥವಾ ಭೀಮು, ಪೇಟಿಎಮ್ಮು
ಕ್ರೆಡ್ ಅಂತ ಒಂದು ಆ್ಯಪ್ ಇದೆ, ಅಲ್ಲಿ ಹೋಗಿ ನೀವು ಅದನ್ನು ಸ್ಕ್ಯಾನ್ ಮಾಡಿದರೆ ನಿಮ್ಮದು ಅಮೌಂಟ್ ಬರುತ್ತೆ. ಈಸಿಯಾಗಿ ನೀವು ಬೇಕಾದ್ರೆ ಮನೇಲೇ ನೀವು ಕುಳಿತುಕೊಂಡು ಪೇಮೆಂಟನ್ನು ಮಾಡ್ಬೋದು. ಸೊ ಇದು ಪ್ರೋಸೆಸ್ಸು. ಈ ಪ್ರೋಸೆಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನಮ್ಮ ನೆಲಮಂಗಲ ನಗರಸಭೆಗೆ ಬಂದು ನಮ್ಮ ಅಕೌಂಟ್ ಸೆಕ್ಷನ್ ಆಗಿರ್ಬೋದು ಅಥವಾ ನಮ್ಮ ರೆವಿನ್ಯೂ ಸೆಕ್ಷನ್ ಇರ್ತಕ್ಕಂಥ ಬಿಲ್ ಕಲೆಕ್ಟರ್ಗಳನ್ನ ಒಂದ್ಸಲ ಕೇಳಿದರೆ ಅವ್ರು ನಿಮಗೆ ಡೀಟೇಲಾಗಿ ಪ್ರೋಸೆಸ್ ಹೇಳ್ತಾರೆ. ಸೊ ತುಂಬ ಈಸಿ ಇದೆ. ಸೊ ನಿಮ್ಮ ಅಮೌಂಟ್ ಏನಾದರೂ ಕಟ್ಟಾಗಿ ಅಥವಾ ಕ್ರೆಡಿಟ್ ಆಗಲಿಲ್ಲ ಅಂತಂದ್ರೂ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಡೇಗೆ ನಿಮಗೆ ಅದು ನಿಮ್ಮ ಅಕೌಂಟಿಗೆ ಬರೋ ಸಾಧ್ಯತೆ ಇರುತ್ತೆ. ಸೊ ಮತ್ತೆ ಇಲ್ಲೂ ಬೇಕಾದ್ರೆ ನಮ್ಮ ಕಚೇರಿಗೆ ಬಂದು ಬೇಕಾದರೆ ಅದು ಪೇ ಆಗಿದೆಯಲ್ಲ ಅಂತ ಬೇಕಾದ್ರೆ ನೀವು ವೆರಿಫೈ ಮಾಡ್ಕೋಬೋದು. ನಾನು ನಮ್ಮ ನೆಲಮಂಗಲದ ಆಸ್ತಿ ಮಾಲೀಕರಿಗೆ ಕೇಳ್ಕೊಳ್ಳೋದು ಇಷ್ಟ ಏನು ಅಂತಂದರೆ, ನೀವು ತೆರಿಗೆ ಪಾವತಿಸಿದ್ದಲ್ಲಿ ನಾವು ನಗರದ ಅಭಿವೃದ್ಧಿಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಎಲ್ಲ ಆಸ್ತಿ ಮಾಲೀಕರಿಗೆ ಕೇಳ್ಕೊಳ್ಳೋದು ಇಷ್ಟ ಏನಂದರೆ, ತಮ್ಮ ಆಸ್ತಿಯ ತೆರಿಗೆಯನ್ನು ಸಕಾಲದಲ್ಲಿ ಪಾವತಿಸಿ ನಗರದ ಅಭಿವೃದ್ಧಿಗೆ ಕೈ ಜೋಡಿಸಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ತುಂಬಾ ಧನ್ಯವಾದ ಸರ್, Thank ತುಂಬಾ ಹೆಲ್ಪ್ ಆಗಿದೆ. ಈಗ ನೀವು ಇದನ್ನ ಫಾಲೋ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ನಾನು ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಆಫೀಸಲ್ಲಿನೂ ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿ ಹೆಲ್ಪ್ಗೆ ಏನಾದರೂ ಬೇಕಾದರೆ ಅಲ್ಲಿ ಅಸಿಸ್ಟೆಂಟ್ಸ್ ಇರುತ್ತೆ. ಸೊ ತುಂಬ ಥ್ಯಾಂಕ್ಸ್. ಮತ್ತು ನೀವು ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ನ ಖಂಡಿತ ಪೇ ಮಾಡಿ, ಡಿಲೇ ಮಾಡಬೇಡಿ, ಯಾಕಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಾಂದರೆ ನಿಮಗೆ ಪೆನಲ್ಟಿನೂ ಆಗುತ್ತೆ ಅಲ್ವಾ. ತುಂಬ ಥ್ಯಾಂಕ್ಸ್. ಇದೇ ಥರ ನಮ್ಮ ಪೇಜ್ ನಮಸ್ತೆ ನೆಲಮಂಗಲನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಇಟ್ ಟು ಆಲ್ ಯೋರ್ ಫ್ರೆಂಡ್ಸ್. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು.